ಎಲ್ಲರಿಗೂ ನಮಸ್ಕಾರ. ಜನಪದದಲ್ಲಿ ಹಾಡು ಎಷ್ಟು ಮುಖ್ಯವೋ ಕತೆಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಈಗ ಇಲ್ಲೊಂದು ಜಾನಪದ ಕತೆ ಹೇಳುವ ಪ್ರಯತ್ನ. ಊರಿನ ಒಳತಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾತಾಯಿಯ ಕತೆ ಇದು. ಈ ಕತೆ ಹೇಳಲು ನಿಮ್ಮ ಮುಂದೆ ಈ ಕತೆಯ ಸೂತ್ರಧಾರಿಯಾಗಿ ಕೊರವಂಜಿ ಬರುವಳು. ಆದ್ರೆ ಇವತ್ತು ನಾನು ಕಣಿ ಹೇಳಲ್ಲ, ಒಂದು ಕತೆ ಹೇಳ್ತೀನಿ. ಅದು ಒಂದು ಊರಲ್ಲಿ ಒಂದು ಕೆರೆ. ಮಳೆ ಬಂದ್ರು ಕೆರೆ ತುಂಬಲ್ಲ, ಬೆಳೆ ಇಲ್ಲ, ಜನಗಳ ಕಷ್ಟ ನಿಲ್ಲಲ್ಲ. ಅದಕ್ಕೆ ಊರಿನ ಜನ ಮಳೆರಾಯನ್ ಪೂಜೆ ಮಾಡ್ತಾವ್ರೆ. ಊರ್ ಮಾರುಗನ್ ಕರೆದು ಪ್ರಶ್ನೆ ಕೇಳ್ತಾವ್ರೆ. ಮುಂದೇನಾಯ್ತದೆ ಅಂತ ನೀವೇ ನೋಡಿ. ಸಂಪಿಗೆ ನನ್ನೊಡೆಯ ಗೋರು ಗೋರುಕ ಗೋರುಕನ ಕಾತು ಕಾಪಾಡಿ ಮಡುಗುನಯ್ಯ ಗೋರು ಗೋರುಕ ಗೋರುಕನ ಕಾತು ಕಾಪಾಡಿ ಮಡುಗುನಯ್ಯ ಗೋರು ಗೋರುಕ ಗೋರುಕನ ಮುಕ್ಕಿನ ಕೊಂಬು ಬಾಡದಿಲ್ಲೆ ಗೋರು ಗೋರುಕ ಗೋರುಕನ ಮುಕ್ಕಿನ ಕೊಂಬು ಬಾಡದಿಲ್ಲೆ ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ ಏಳು ಕಂದ. ಊರಿನ ಕಷ್ಟ ನೋಡ್ಕೊಂಡು ಹೆಂಗಿದ್ದಿ ನಮ್ಮವ್ವ? ನಿನ್ ಮಕ್ಳು ಹಸ್ಕೊಂಡವ್ರೆ, ಮಳೆ ಇಲ್ಲ, ಕೆರೆಗೆ ನೀರಿಲ್ಲ. ಯಾಕವ್ವ? ನೀನ್ ಸ್ವಾರ್ಥಕ್ಕೆ ಮಾಡೋ ತಪ್ಪು ಮಾಡಿ ಈಗ ಯಾಕಂತೀಯ? ಧರ್ಮಕ್ಕೆ ಎದ್ರಲಿಲ್ಲ, ದೈವಕ್ಕೆ ಎದ್ರಲಿಲ್ಲ ನೀನು. ಅವ್ವ, ತಪ್ಪು ಹೊಟ್ಟೆಗಿರ್ಲಿ, ಮುಂದೇನು ಹೇಳವ್ವ? ಕೇಳಿದ್ದು ಕೊಡಬಲ್ಯ ಕಂದ. ಯಾವಾಗ ಜೋಡಿ ಜೀವ ತಾನಾಗೆ ಕೆರೆಗೆ ಹಾರ ಆಗುತ್ತೋ ಅಗೋ ಅವತ್ತು ಮಳೆ ಕೊಡ್ತೀನಿ, ಉಸಿರು ಕಾಯ್ತೀನಿ. ಊರ್ ಕಾಯೋ ಮಾರಿ ನಾನು ನನ್ನ ಮಕ್ಕಳನ್ನ ಬಿಟ್ಬಿಟ್ಟೇನಾ? ಹೋಗು. ಕೇಳುದ್ರಾ? ಬಾರವ್ವ, ಊರವ್ರಿಗೆ ಪರೀಕ್ಷೆ ಕೊಟ್ಟವಳೆ. ಊರ್ಗ್ ಒಳ್ಳೇದಾಗ್ಲಿ ಅಂತ ಆ ಜೋಡಿ ಜೀವ ಯಾರು ತ್ಯಾಗ ಮಾಡ್ತಾರೆ, ಮುಂದೇನಾಯ್ತದೆ ಅಂತ ನೀವೇ ನೋಡಿ. ತುಂಬಿದ ಕೆರೆ ನ್ಯಾಲೆ ತೂವೆತ್ತ ಇವ
ಬೆಳಕನ್ನು ಕಾಡುವ ಕತ್ತಾಲ ನೆನಪೆ ಕತ್ತಾಲ ಕಸುವನ್ನು ಕದಿಯುವ ಹೊಳಪೆ ಜೀ ಬೆಳಕನ್ನು ಕಾಡುವ ಕತ್ತಾಲ ನೆನಪೆ ಕತ್ತಾಲ ಕಸುವನ್ನು ಕದಿಯುವ ಹೊಳಪೆ ಜೀ. ಅಲ್ಲೊಂದು ಮಹಾತಾಯಿ ತುಂಬು ಗರ್ಭಿಣಿ. ಊರು ಉಳಿಲಿ ಅಂತ ಕೆರೆಗೆ ಜಿಗಿದು ಕೆರೆಗೆ ಹಾರ ಆದಳು. ಅಂದಿನಿಂದ ಜನ ಅವಳ ಹೆಸರನ್ನ ಆ ನದಿಗೆ ಇಟ್ರು, ಭಾಗೀರಥಿ ಅಂತ. ಇಂದಿಗೂ ಕೂಡ ಅವಳನ್ನ ನೆನೆಸ್ಕೊಂಡು ಮನೆಗೆ ದೀಪ ಹಚ್ತಾರೆ. ಅವಳ ತ್ಯಾಗಕ್ಕೆ ಅವಳೇ ಸಾಟಿ. ಆ ದೇವಿಯ ಋಣ ಇಂದಿಗೂ ನಮ್ಮ ಮೇಲಿದೆ. ಫೋಕ್ ಡ್ಯಾನ್ಸ್ ತಂಡ 5. ಮಳೆಯ ದೇವತೆ ಭಾಗೀರಥಿ. ಮಳೆ ಬರಲಿ ಅಂತ ಸುಮಾರು ಜನ ಎಷ್ಟೆಷ್ಟೋ ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಭಾಗೀರಥಿ ಕೂಡ ಒಬ್ಬಳು. ತುಂಬು ಗರ್ಭಿಣಿ, ಊರಿಗೆ ಒಳ್ಳೇದಾಗಲಿ ಅಂತ ಅವಳೇ ಕೆರೆಗೆ ಸಮರ್ಪಿಸ್ಕೊಳ್ತಾ ಇದ್ದಾಳೆ. ಆ ಒಂದು ಕಥನವನ್ನು ನಿಮ್ಮ ಮುಂದೆ ಇವಾಗ ಇವರು ಮಾಡಿದ್ದಾರೆ. ಜಡ್ಜಸ್ ತಮ್ಮ ಅನಿಸಿಕೆ. ನಮಸ್ಕಾರ ಎಲ್ರಿಗೂ. ಇದರ ಆಲೋಚನೆ ಮಾಡಿದ್ದು ಯಾರು ನಿಮ್ಮಲ್ಲಿ? ಅಮೇಝಿಂಗ್. ಅಂದರೆ ನಮ್ಮ ಜನತೆಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಂತೆಂಥ ತ್ಯಾಗಗಳು ಆಗಿವೆ. ರಾಜರ ಕಾಲದಲ್ಲಿ ಎಂತೆಂಥ ತ್ಯಾಗಗಳು ಆಗಿವೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಉದಾಹರಣೆಗೆ ದೊಡ್ಡವ್ವ ಕೆಂಪೇಗೌಡರ ಕಾಲದಲ್ಲಿ ದೊಡ್ಡವ್ವ ಅನ್ನೋರು ಎಷ್ಟೋ ಜನ ಇದ್ದಾರೆ. ದೇರ್ ಆರ್ ಸೋ ಮೆನಿ ಪೀಪಲ್. ತುಂಬ ಈ ಒಂದು ಜನಪದ ನೃತ್ಯವನ್ನು ಇಟ್ಕೊಂಡು ಇಷ್ಟೇ ಒಂದು ಅವಧಿಯಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ತೋರಿಸಿದ್ದೀರಾ. ಆ ಮುಳುಗೋದು, ಆ ಪ್ರಾಪನ್ನು ಸಾಕು, ತುಂಬ ಚೆನ್ನಾಗಿತ್ತು. ಒಂಥರ ಆ ಲೋಕಕ್ಕೆ ಹೋದಂಗಿತ್ತು ನನಗೆ. ಐ ಜಸ್ಟ್ ವೆಂಟ್ ಟು ದಟ್ ವರ್ಲ್ಡ್. ವೆರಿ ವೆರಿ ನೈಸ್.